ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರಸ್ತಾವಿತ ಮಂಗಳೂರು ಹೈಕೋರ್ಟ್ ಪೀಠದ ವ್ಯಾಪ್ತಿಗೆ ಸೇರಿಸುವ ಕ್ರಮಕ್ಕೆ ಜಿಲ್ಲಾ ವಕೀಲರ ಸಂಘ ಕಾರವಾರ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಕರಾವಳಿ ಹಾಗೂ ಮಲೆನಾಡು ಭಾಗಕ್ಕೆ ಹೊಸ ಹೈಕೋರ್ಟ್ ಪೀಠ ಅಗತ್ಯವಿದ್ರೆ ಅದನ್ನು ಉತ್ತರ ಕನ್ನಡ ಜಿಲ್ಲೆಯ ಮಧ್ಯವರ್ತಿ ಪ್ರದೇಶದಲ್ಲೇ ಸ್ಥಾಪಿಸಬೇಕು. ಇಲ್ಲವಾದರೆ ಜಿಲ್ಲೆಯನ್ನ ಪ್ರಸ್ತುತ ಇರುವಂತೆ ಧಾರವಾಡ ಪೀಠದ ವ್ಯಾಪ್ತಿಯಲ್ಲೇ ಮುಂದುವರಿಸಬೇಕು ಎಂದು ಸಂಘದ ಸರ್ವಾನುಮತದಿಂದ ನಿರ್ಣಯ ಕೈಗೊಂಡಿದೆ. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ, ಇತ್ತೀಚೆಗೆ ನಡೆದ ಸಂಘದ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ವಿಸ್ತೃತ ಚರ್ಚೆ ನಡೆಸಿ ನಿರ್ಣಯ ಅಂಗೀಕರಿಸಲಾಗಿದೆ ಎಂದು ತಿಳಿಸಿದ್ರು. ಮಂಗಳೂರಿಗೆ ವ್ಯಾಪ್ತಿ ಬದಲಾಯಿಸುವುದರಿಂದ ಸಾರ್ವಜನಿಕರು ಹಾಗೂ ವಕೀಲರಿಗೆ ಭೌಗೋಳಿಕ ತೊಂದರೆ ಉಂಟಾಗಲಿದೆ. ಕಾರವಾರದಿಂದ ಮಂಗಳೂರು 267 ಕಿಲೋಮೀಟರ್ ದೂರವಿದ್ದು ಪ್ರಯಾಣಕ್ಕೆ ಕನಿಷ್ಠ 5 ಗಂಟೆ ಬೇಕಾಗುತ್ತದೆ. ಆದರೆ ಧಾರವಾಡ ಕೇವಲ 174 ಕಿಲೋಮೀಟರ್ ದೂರದಲ್ಲಿದೆ. ಹಳಿಯಾಳದಿಂದ ಮಂಗಳೂರು 363 ಕಿಲೋಮೀಟರ್ ದೂರವಾಗಿದೆ. ಧಾರವಾಡಕ್ಕೆ 38 ಕಿಲೋಮೀಟರ್ ದೂರವಿದೆ. ಇಂಥ ಸಂದರ್ಭದಲ್ಲಿ ಜಿಲ್ಲೆಯ ಜನರನ್ನ ಮಂಗಳೂರಿಗೆ ಅಲೆಯುವಂತೆ ಮಾಡುವುದು ನ್ಯಾಯಸಮ್ಮತವಲ್ಲ ಎಂದು ಹೇಳಿದ್ರು. ಜಿಲ್ಲೆಯ ಕಂದಾಯ ವಿಭಾಗ ಈಗಾಗಲೇ ಬೆಳಗಾವಿ ಪೀಠದ ವ್ಯಾಪ್ತಿಯಲ್ಲಿದೆ. ಹೈಕೋರ್ಟ್ ವ್ಯಾಪ್ತಿಯನ್ನ ಮಂಗಳೂರಿಗೆ ಬದಲಿಸಿದ್ರೆ ಕಂದಾಯ ಹಾಗೂ ಸಿವಿಲ್ ಪ್ರಕರಣಗಳಿಗೆ ಜನರು ಬೆಳಗಾವಿ ಮತ್ತು ಮಂಗಳೂರು ಎರಡೂ ಕಡೆ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು. ಮನೆ ಬಾಗಿಲಿಗೆ ನ್ಯಾಯ ಸಿಗಬೇಕು ಎಂಬ ಉದ್ದೇಶದಿಂದಲೇ 2013ರಲ್ಲಿ ಧಾರವಾಡ ಮತ್ತು ಕಲಬುರಗಿ ಪೀಠಗಳನ್ನ ಸ್ಥಾಪಿಸಲಾಗಿತ್ತು. ಈಗ ಕರಾವಳಿ ಭಾಗಕ್ಕೆ ಪೀಠ ಬೇಕೆಂದ್ರೆ ಕೇವಲ ಮಂಗಳೂರನ್ನೇ ಪರಿಗಣಿಸುವುದು ಸರಿಯಲ್ಲ. ಉತ್ತರ ಕನ್ನಡವು ಕರಾವಳಿ ಭಾಗವೇ ಆಗಿದೆ. ಭೌಗೋಳಿಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೊನ್ನಾವರದಂತಹ ಮಧ್ಯವರ್ತಿ ಪ್ರದೇಶದಲ್ಲಿ ಪೀಠ ಸ್ಥಾಪನೆ ಸೂಕ್ತ ಎಂದು ಹೇಳಿದ್ರು. ಮಂಗಳೂರಿನಲ್ಲಿ ಕರಾವಳಿ ಮತ್ತು ಮಲೆನಾಡಿಗೆ ಹೈಕೋರ್ಟ್ ಬೆಂಚ್ ಅನ್ನು ಕೊಡಲಿಕ್ಕೆ ಉದ್ದೇಶಿಸಿದ್ದಾರೋ ಅದಕ್ಕೆ ಈ ಜಿಲ್ಲಾ ವಕೀಲರ ಸಂಘದ ತೀವ್ರ ವಿರೋಧ ಇದೆ. ನಂಬರ್ 1. ಹಾಗಿದ್ರೆ ಎಲ್ಲಿ ಮಾಡ್ಬೇಕಂತ ಬಯಸ್ತೀವಿ ಅಂತ ಕೇಳಿದ್ರೆ ಆ ಒಂದು ಹೈಕೋರ್ಟ್ ಅನ್ನ ಕರಾವಳಿ ಮಲೆನಾಡಿಗೆ ಕೊಡ್ತಕ್ಕಂಥ ಹೈಕೋರ್ಟ್ ಅನ್ನ ಉತ್ತರ ಕನ್ನಡ ಜಿಲ್ಲೆಯ ಯಾವುದಾದ್ರೂ ಒಂದು ಮಧ್ಯವರ್ತಿ ಸ್ಥಳದಲ್ಲಿ ಮಾಡಲಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಆಗಲಿ. ಯಾವುದೋ ಕಾರಣಗಳಿಗಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಈಗೇನು ಧಾರವಾಡದ ಜುರಿಸ್ಡಿಕ್ಷನ್ ಬರ್ತೀವೋ ಧಾರವಾಡದಲ್ಲೇ ನಮ್ಮ ಹೈಕೋರ್ಟ್ ಇರಲಿ. ಉತ್ತರ ಕನ್ನಡ ಜಿಲ್ಲೆ ಧಾರವಾಡದಲ್ಲೇ ಇರಲಿ. ಮುಂದಿನ ದಿನಗಳಲ್ಲಿ ಒಂದು 3 ದಿವಸವಾದರೂ ಉತ್ತರ ಕನ್ನಡದಲ್ಲಿ ಸಿಟ್ಟಿಂಗ್ ಕೂತ್ಕೊಳ್ಳಿ. ಇದಿಷ್ಟು ಆಗ್ರಹವನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಮ್ಮ ಜಿಲ್ಲಾ ವಕೀಲರ ಸಂಘ ಆಗ್ರಹಿಸ್ತಾ ಇದೆ. ನಿನ್ನೆ ಜಿಲ್ಲಾ ವಕೀಲರ ಸಂಘದ ಒಂದು ಜನರಲ್ ಬಾಡಿಯಲ್ಲಿ ಈ ಕುರಿತು ಪ್ರಸ್ತಾಪವನ್ನು ಇಟ್ಟಾಗ ಸರ್ವಾನುಮತದಿಂದ ನಾವು ಏನ್ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರೆ ಮಂಗಳೂರಿನ ಹೈಕೋರ್ಟ್ ಜುರಿಸ್ಡಿಕ್ಷನ್ಗೆ ನಮ್ಮ ಜಿಲ್ಲೆಯನ್ನ ಅಥವಾ ನಮ್ಮ ಈ ಜಿಲ್ಲೆಯನ್ನ ಸೇರಿಸಲಿಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ. ಇನ್ನು ಮಾಡಿರುವಂತಹ ತೀರ್ಮಾನಗಳೇನು ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಹೈಕೋರ್ಟ್ ಪೀಠ ಆಗಲಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಅದು ಸಾಧ್ಯವಾಗದಿದ್ದರೆ ಧಾರವಾಡದ ಪೀಠದಲ್ಲಿ ಏನಿದೆಯಲ್ಲ ಅಲ್ಲಿ ನಮ್ಮ ಜುರಿಸ್ಡಿಕ್ಷನ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಅಲ್ಟರ್ನೇಟಿವ್ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ವಾರದಲ್ಲಿ 3 ದಿನವಾದರೂ ಸಹಿತ ಉತ್ತರ ಕನ್ನಡದಲ್ಲಿ ಸಂಚಾರಿ ಪೀಠ ಅಂತ ನಾವು ಹೇಳ್ತೀವಲ್ಲ ಆ ದೃಷ್ಟಿಯಿಂದಲಾದರೂ ನ್ಯಾಯವನ್ನು ಕೊಡ್ಲಿ ಎನ್ನುವುದಾಗಿ ಕೇಳ್ಕೊಳ್ತಾ ಇದ್ದೀವಿ. ಇವಿಷ್ಟು ಮಾತನಾಡಲಿಕ್ಕೆ ನಮಗೆ ಪೂರಕವಾದಂತ ಅಂಶಗಳಿದ್ದಾವೆ, ಪೂರಕವಾದಂತ ದಾಖಲೆಗಳಿದ್ದಾವೆ. ಈಗ ಹೈಕೋರ್ಟ್ ರಚನೆಯಾಗಿರುವಂತದ್ದು ತಮಗೆಲ್ಲರಿಗೂ ವೇದ್ಯ. ಇದು ಇಡೀ ರಾಷ್ಟ್ರಾದ್ಯಂತ ಹೈಕೋರ್ಟ್ ಪೀಠಗಳನ್ನ ಹೆಚ್ಚೆಚ್ಚು ಪೀಠಗಳನ್ನ ಮಾಡ್ತಾ ಇರುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಮೊನ್ನೆ ಮಹಾರಾಷ್ಟ್ರದಲ್ಲಿಯೂ ಸಹಿತ ಹಿಂದೆ ನಾಗ್ಪುರ್ ಬೆಂಚ್ ಇತ್ತು, ಅಹಮದಾಬಾದ್ ಬೆಂಚ್ ಇತ್ತು, ಆಮೇಲೆ ನಮ್ದು ಕೊಲ್ಲಾಪುರದಲ್ಲಿ ಸಹಿತ ಒಂದು ಬೆಂಚ್ ಆಗಿರುವಂತದ್ದು. ಉದ್ದೇಶ ಇಷ್ಟೇ, ಹೈಕೋರ್ಟ್ ಪೀಠಗಳನ್ನ ಹೆಚ್ಚೆಚ್ಚು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹುಲಿ ಅನ್ನುವಂತ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಸಹಿತ ಧಾರವಾಡ ಹೈಕೋರ್ಟ್ ಮತ್ತು ಗುಲ್ಬರ್ಗ ಹೈಕೋರ್ಟ್ಗಳು ರಚನೆ ಆಗುವಂತ ಸಂದರ್ಭದಲ್ಲಿ ಅಷ್ಟೊಂದು ಪೆಂಡೆನ್ಸಿ ಇಲ್ಲ, ಮಾಡಿ ವೇಸ್ಟ್ ಆಗ್ತದೆ ಎನ್ನುವಂತ ಮಾತುಗಳೆಲ್ಲ ಬಂದಿದ್ದು. ಇವತ್ತು ಧಾರವಾಡ ಮತ್ತು ಗುಲ್ಬರ್ಗ ಹೈಕೋರ್ಟಿಗೆ ಹೋಗಿ ಅಲ್ಲಿಯೂ ಸಹಿತ ಪ್ರಕರಣಗಳು ತುಂಬಿ ತುಳುಕ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ
ಮನೆ ಸಮೀಪ ಹೈಕೋರ್ಟ್ ಬಂತು ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಆರ್ಥಿಕ ದೃಷ್ಟಿಯಿಂದ ಅಥವಾ ದೂರದ ದೃಷ್ಟಿಯಿಂದ ಲಿಟಿಗೇಷನ್ ಅನ್ನು ಸಲ್ಲಿಸಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ನಮ್ಮ ಸಮೀಪದಲ್ಲಿ ಉಚ್ಚ ನ್ಯಾಯಾಲಯ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಕಕ್ಷಿಗಾರರು ತಮ್ಮ ನ್ಯಾಯಕ್ಕಾಗಿ ಬೇಡಿಕೆಯನ್ನು ಇಡಲಿಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತಾರೆ. ಆ ದೃಷ್ಟಿಯಿಂದ ಏನು ಸ್ಥಳೀಯವಾಗಿ ಉಚ್ಚ ನ್ಯಾಯಾಲಯಗಳ ಪೀಠ ಆಗ್ತಾ ಇದೆಯಲ್ಲ ಅದು ಸ್ವಾಗತಾರ್ಹ. ಆದ್ರೆ ಅದು ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಡ್ತಾ ಇದ್ದೀವಿ. ಉಡುಪಿ ಜಿಲ್ಲೆಯಲ್ಲಿ 4 ಹಾಗೂ ದಕ್ಷಿಣ ಕನ್ನಡದಲ್ಲಿ 6 ವಕೀಲ ಸಂಘಗಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯೊಂದರಲ್ಲೇ 11 ವಕೀಲರ ಸಂಘಗಳಿವೆ. ಜೊತೆಗೆ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಿರುವುದರಿಂದ ಹೊಸ ಪೀಠಕ್ಕೆ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಅರ್ಹವಾಗಿದೆ ಎಂದು ತಿಳಿಸಿದ್ರು. ಒಂದು ವೇಳೆ ಪೂರ್ಣ ಪ್ರಮಾಣದ ಹೈಕೋರ್ಟ್ ಪೀಠ ಸ್ಥಾಪನೆ ಸಾಧ್ಯವಾಗದಿದ್ರೆ ಜಿಲ್ಲೆಯನ್ನ ಧಾರವಾಡ ಪೀಠದಲ್ಲೇ ಮುಂದುವರಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಾರಕ್ಕೆ ಕನಿಷ್ಠ 3 ದಿನ ಕಾರ್ಯನಿರ್ವಹಿಸುವ ಸಂಚಾರಿ ಪೀಠ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದ್ರು. ಜಿಲ್ಲೆಯನ್ನ ಮಂಗಳೂರು ಪೀಠ ವ್ಯಾಪ್ತಿಗೆ ಸೇರಿಸಲು ಮುಂದಾದ್ರೆ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ ಮುಂದಿನ ಕಾನೂನು ಹಾಗೂ ಸಾಮಾಜಿಕ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಾಗುವುದು ಎಂದು ಎಚ್ಚರಿಸಿದ್ರು. ಮಂಗಳೂರು ಕೇರಳ ಗಡಿಗೆ ಹೊಂದಿಕೊಂಡಿರುವುದರಿಂದ ಭೌಗೋಳಿಕವಾಗಿ ಅದು ಉತ್ತರ ಕನ್ನಡ ಹಾಗೂ ಮಲೆನಾಡು ಭಾಗದ ಜನರಿಗೆ ಅನುಕೂಲಕರವಲ್ಲ. ಶಿವಮೊಗ್ಗದಲ್ಲೂ ಮಂಗಳೂರು ಪೀಠಕ್ಕೆ ವಿರೋಧ ವ್ಯಕ್ತವಾಗಿದ್ದು, ಶಿವಮೊಗ್ಗದಿಂದ ಹೊನ್ನಾವರ ಕೇವಲ 160 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಜಿಲ್ಲೆಯ ಮಧ್ಯವರ್ತಿ ಪ್ರದೇಶವನ್ನ ಪರಿಗಣಿಸಿ ಹೈಕೋರ್ಟ್ ಪೀಠ ಸ್ಥಾಪಿಸಬೇಕು ಎಂಬುದು ಸಂಘದ ಅಭಿಪ್ರಾಯವಾಗಿದೆ. ಕಾರಣ ಜಿಲ್ಲೆ ಅಂತ ಹೇಳಿ ಏನು ಕಲಿತಾ ಇದ್ರು, ಅದಕ್ಕೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಯಾವುದಾಗಿತ್ತು ಅಂತ ಕೇಳಿದ್ರೆ ನಮ್ಮ ಜಿಲ್ಲೆಯ ಹೊನ್ನಾವರ. ಇವತ್ತು ಸಹಿತ ಅನೇಕ ಹಳೆಯ ರೆವಿನ್ಯೂ ಎಂಟ್ರೀಸ್ ಗಳನ್ನ ತೆಗೆಯಲಿಕ್ಕೆ ಮಂಗಳೂರುಗಳು ಸಹಿತ ಹೊನ್ನಾವರಕ್ಕೆ ಬಂದು ಅಪ್ಲೈ ಮಾಡ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅನೇಕ ಹಿಂದಿನ ರೆವಿನ್ಯೂ ದಸ್ತಾವೇಜುಗಳನ್ನ ಕಾಗದ ಪತ್ರಗಳನ್ನ ತೆಗೆಯಲಿಕ್ಕೆ. ಆದ್ದರಿಂದ ಹಿಂದೆ ಬ್ರಿಟಿಷ್ ಕಾಲದಿಂದಲೂ ಸಹಿತ ನಮ್ಮ ಜಿಲ್ಲೆ ಮಧ್ಯವರ್ತಿ ಸ್ಥಳ ಆಗಿರ್ತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 4 ಬಾರ್ ಅಸೋಸಿಯೇಷನ್ ಇದ್ದಾವೆ. ವಕೀಲರ ಸಂಘ ಎಷ್ಟು ಕೇಳಿದ್ರೆ 4. ದಕ್ಷಿಣ ಕನ್ನಡದಲ್ಲಿ ಎಷ್ಟು ಬಾರ್ ಅಸೋಸಿಯೇಷನ್ ಇದೆ ಕೇಳಿದ್ರೆ 6 ಬಾರ್ ಅಸೋಸಿಯೇಷನ್ ಇದೆ. ಅದೇ ನಮ್ಮ ಉತ್ತರ ಕನ್ನಡದಲ್ಲಿ ಎಷ್ಟು ಬಾರ್ ಅಸೋಸಿಯೇಷನ್ ಕೇಳಿದ್ರೆ ಒಟ್ಟು 12 ತಾಲೂಕು 11 ಬಾರ್ ಅಸೋಸಿಯೇಷನ್ ಇದೆ. ಇವತ್ತು ಧಾರವಾಡ ಹೈಕೋರ್ಟ್ ನಲ್ಲಿ ಪೆಂಡೆನ್ಸಿ ಯಾಕೆ ಹೆಚ್ಚಿದೆ ಕೇಳಿದ್ರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಹೆಚ್ಚಿದೆ, ಉಡುಪಿಯಲ್ಲಿ ಹೆಚ್ಚಿಲ್ಲ. ಉಡುಪಿಯ ಬಾರ್ ಎಷ್ಟು ಕೇಳಿದ್ರೆ 4, ದಕ್ಷಿಣ ಕನ್ನಡದ ಬಾರ್ ಅಸೋಸಿಯೇಷನ್ ಎಷ್ಟು ಕೇಳಿದ್ರೆ 6. ನಮ್ದು ಒಟ್ಟು 11 ಬಾರ್ ಅಸೋಸಿಯೇಷನ್ ಇದೆ. ಲ್ಯಾಂಡ್ ಅಕ್ವಿಸಿಷನ್ ಕೇಸ್ಗಳಾಗಲಿ, ಅನೇಕ ಸಿವಿಲ್ ಲಿಟಿಗೇಷನ್ಗಳಾಗಲಿ, ಕ್ರಿಮಿನಲ್ ಲಿಟಿಗೇಷನ್ಗಳಾಗಲಿ ಅಥವಾ ಅನೇಕ ಆಕ್ಸಿಡೆಂಟ್ ಪ್ರಕರಣಗಳು ಈ ಜಿಲ್ಲೆಯಲ್ಲಿ ಮಾತ್ರ 2 ನ್ಯಾಷನಲ್ ಹೈವೇ ಹೊರದೋಗಿದೆ. ಮಂಗಳೂರು ಕಡೆ ಹೋಗ್ತಕ್ಕಂಥದ್ದು, ಹುಬ್ಬಳ್ಳಿ ಕಡೆ ಹೋಗ್ತಕ್ಕಂಥದ್ದು, ಅನೇಕ MFA ಪ್ರಕರಣಗಳು. ಇವುಗಳೆಲ್ಲಗಳ ಅಂತ್ಯ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಉತ್ತರ ಕನ್ನಡದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಯಾವುದೇ ದೃಷ್ಟಿಯಿಂದ ನೋಡಿದರೆ ಉತ್ತರ ಕನ್ನಡದಲ್ಲಿ ಹೈಕೋರ್ಟ್ ಪೀಠ ಆಗ್ತಕ್ಕಂಥದ್ದು ಯೋಗ್ಯ ಇದೆ ಎನ್ನುವಂತ ಮಾತನ್ನ ಜಿಲ್ಲಾ ವಕೀಲರ ಸಂಘ ಹೇಳ್ತಾ ಇದೆ ಅನ್ನೋದು. ಇವತ್ತು ನಮ್ಮ ಕಾರವಾರದ ಮಾಜಾಳಿ ಗೋವಾ ಗಡಿ ಇದೆಯಲ್ಲ, ಅದರ ಕನ್ನಡ ಕರಾವಳಿ ಅಥವಾ ಕರ್ನಾಟಕ ಕರಾವಳಿ ಎಲ್ಲಿವರೆಗಿದೆ ಅಂದ್ರೆ ಮಂಗಳೂರಿಂದ ಕಾರವಾರದವರೆಗೆ, ಅಂದ್ರೆ ಮಾಜಾಳಿಯ ಹಳ್ಳಿಯವರೆಗೆ ಸಹಿತ ನಮ್ಮ ಕರ್ನಾಟಕದ ಕರಾವಳಿ ಇದೆ. ಪ್ರತಿಯೊಂದಕ್ಕೂ ಸಹಿತ ಮಂಗಳೂರಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋದ್ರೆ ಈ ಕರಾವಳಿಯ ಜಿಲ್ಲೆಯ ಇತರ ಭಾಗಗಳ ಜನರು ಏನು ಮಾಡಬೇಕು ಅನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಪ್ರತಿಯೊಂದಕ್ಕೂ ಇದೇ ಕರಾವಳಿಯಲ್ಲಿ ಮಂಗಳೂರಿನಲ್ಲಿ ಇರ್ತಕ್ಕಂಥ ಯಕ್ಷಗಾನ ಇನ್ನೂ ಇದೆ. ಇದೇ ಉಡುಪಿಯಲ್ಲಿ ಇರ್ತಕ್ಕಂಥ ಸಮುದ್ರ, ಮೀನು ಅಥವಾ ಇನ್ನಿತರ ಕಾಡು, ಗುಡ್ಡ, ಪರ್ವತ ಅಥವಾ ಪ್ರದೇಶ, ವಾತಾವರಣ ಇಲ್ಲೂ ಇದೆ. ಕರಾವಳಿಗೆ ಒಂದು ಬೆಂಚಿ ಕೊಡಬೇಕು ಅಂತ ಹೇಳಿದ ಕೂಡಲೇ ಮಂಗಳೂರಿಗೆ ಕೊಡಬೇಕು ಅಂತ ಹೇಳಿ ಯಾಕೆ ಡಿಸೈಡ್ ಮಾಡ್ತೀವಿ? ಮಂಗಳೂರಲ್ಲಿ ಕೇರಳ ಮಾಡೋದು, ಕೇರಳಕ್ಕೆ ಅತ್ಯಂತ ಹತ್ತಿರವಾದಂತ ಒಂದು ಪ್ಲೇಸ್. ಒಂದು 20 ಕಿಲೋಮೀಟರ್ ಹೋದ್ರೆ ಕೇರಳ ಸಿಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ಸಂತೋಷ್ ಭಾಗವತ್, ಕಾರ್ಯದರ್ಶಿ ಚರಣ್ ನಾಯ್ಕ್, ಶುಭಾ ಗಾಂವ್ಕರ್, ಜ್ಯೋತಿ, ಡಿಆರ್ ನಾಯಕ್, ಶುಭಾ ಭಟ್, ಎಂಎಲ್ ನಾಯಕ್, ರಾಜೇಶ್ ಆಚಾರ್, ಅನಾಮಿಕಾ ರಾಣೆ, ಅಶೋಕ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೊದಲ ಬಾರಿಗೆ ಆಯೋಜಿಸಲಾಗಿರುವ ಹಲಸು ಮೇಳಕ್ಕೆ ಜೊಯ್ಡಾದಲ್ಲಿ ಚಾಲನೆ ನೀಡಲಾಯಿತು. ಹಲಸು ಬೆಳೆ ಹಾಗೂ ಅದರ ಮೌಲ್ಯವರ್ಧಿತ ಉತ್ಪನ್ನಗಳ ಮೂಲಕ ರೈತರು ಆರ್ಥಿಕವಾಗಿ ಸಬಲರಾಗಲು ಅವಕಾಶವಿದೆ ಎಂದು ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಹೇಳಿದರು. ತೋಟಗಾರಿಕಾ ಇಲಾಖೆ,
ಜಿಲ್ಲಾ ಪಂಚಾಯತ್, ಜೊಯ್ಡಾ ತಾಲೂಕಾಡಳಿತ, ಕೃಷಿ ಇಲಾಖೆ, ಕೆನರಾ ಬ್ಯಾಂಕ್, ದೇಶಪಾಂಡೆ ಆರ್ಸಿಟಿ, ಸ್ಕೋಡ್ವೇಸ್ ಸಂಸ್ಥೆ ಶಿರ್ಸಿ, ಕಾಳಿ ರೈತ ಉತ್ಪಾದಕ ಸಂಸ್ಥೆ ಕುಂಬಾರವಾಡ, ಗ್ರೀನ್ ಎಕರ್ಸ್ ಆರ್ಗ್ಯಾನಿಕ್ ಸೌಹಾರ್ದ ಸಹಕಾರಿ ಸಂಘ ಹಾಗೂ ಸಂಜೀವಿನಿ ಒಕ್ಕೂಟದ ಸಹಯೋಗದಲ್ಲಿ ನಡೆದ ಮೇಳವನ್ನ ಉದ್ಘಾಟಿಸಿ ಮಾತನಾಡಿದರು. ಜೊಯ್ಡಾ ಭಾಗದಲ್ಲಿ ಹಲಸು ಬೆಳೆಸುವ ಪದ್ಧತಿ ಸಾಮಾನ್ಯವಾಗಿದ್ದು, ಇಲ್ಲಿನ ವಿವಿಧ ತಳಿಗಳನ್ನು ಗುರುತಿಸಿ ದೊಡ್ಡ ಪ್ರಮಾಣದ ಉತ್ಪಾದನೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಗೆ ಒತ್ತು ನೀಡಬೇಕು. ಹಲಸಿನಿಂದ ತಯಾರಿಸುವ ಚಿಪ್ಸ್, ಹಪ್ಪಳ, ಹಿಟ್ಟು ಸೇರಿದಂತೆ ವಿವಿಧ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಇದೆ ಎಂದರು. ಕಾಳಿ ರೈತ ಉತ್ಪಾದಕ ಸಂಸ್ಥೆಯ ಶುಭೇಂದು ಕಾಮತ್ ಮಾತನಾಡಿ, ಹಲಸು ಬೆಳೆ ಕುರಿತು ಸಂಶೋಧನೆ ಹಾಗೂ ಮುಂದಿನ 10 ವರ್ಷಗಳ ಯೋಜನೆಯೊಂದಿಗೆ ಕೆಲಸ ಮಾಡಿದ್ರೆ ರೈತರಿಗೆ ಹೆಚ್ಚಿನ ಲಾಭ ಸಿಗಲಿದೆ ಎಂದರು. ಗ್ರೀನ್ ಎಕರ್ ಸಹಕಾರಿ ಸಂಘದ ಅಧ್ಯಕ್ಷ ರವಿ ರೇಡ್ಕರ್ ಮಾತನಾಡಿ, ಇದು ಕೇವಲ ಮೇಳವಲ್ಲ, ಜನರ ಬದುಕಿಗೆ ಹೊಸ ಅವಕಾಶ ಕಲ್ಪಿಸುವ ಕಾರ್ಯಕ್ರಮವಾಗಿದೆ ಎಂದರು. ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ರಮೇಶ್ ತುರುಮರಿ ಹಲಸಿನ ಔಷಧೀಯ ಗುಣಗಳನ್ನು ವಿವರಿಸಿ, ಇದನ್ನ ಬಂಗಾರದ ಬೆಳೆ ಎಂದು ಪರಿಗಣಿಸಬೇಕು ಎಂದರು. ಮೇಳದಲ್ಲಿ 100ಕ್ಕೂ ಹೆಚ್ಚು ವಿವಿಧ ಹಲಸು ಹಾಗೂ 65ಕ್ಕೂ ಹೆಚ್ಚು ಹಲಸಿನ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು. ಈಗ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರವಾಸೋದ್ಯಮದಲ್ಲಿ ಒಂದು ಗುರುತಿಸಿಕೊಂಡಂಥ ಪಣಸೋಲಿ ಅಂತ ಊರು, ಅಲ್ಲಿ ಸಫಾರಿಗೆ ಜಗತ್ತಿನ ಎಲ್ಲ ಮೂಲೆಗಳಿಂದ ಜನ ಬರ್ತಾರೆ. ಪಣಸೋಲಿ ಅಂದರೆ ಒಂದು ಪಣಸ್, ಮರಾಠಿ ಭಾಷೆ ಅಥವಾ ಕೊಂಕಣಿಯಲ್ಲಿ. ಅದೇ ಥರ ದಿಗ್ಗಿ ಕಡೆ ಹೋದರೆ ಒಂದು ದೊಡ್ಡ ಗ್ರಾಸ್ಲೇಟ್ ಇದೆ, ಪಣಸಗಾಳಿ ಅಂತ. ಅಣಶಿ ನುಜ್ಜಿ ಕಡೆ ಹೋದರೆ ಪಣಸಾಳಿ ಅಂತ ಒಂದು ಊರಿದೆ. ಈ ಥರ ಬೇರೆ ಬೇರೆ ಜೋಡ ತಾಲೂಕಲ್ಲಿ ಮೂಲೆಗಳಲ್ಲಿ ಕೂಡ ಈ ಪಣಸ್ ಹಲಸಿಗೆ ಹೆಸರು ಬಂದಂಥ ಒಂದು ಊರುಗಳಿವೆ. ಸೊ ಪ್ರತಿಯೊಂದು ಊರಲ್ಲಿ ಮೇಬಿ ಆ ಕಾಲದಲ್ಲಿ ಬೇರೆ ಬೇರೆ ಹಲಸಿನ ಬೆಳೆ ಇದ್ದಿರ್ಬೋದು, ವೆರೈಟೀಸ್ ಇರ್ಬೋದು. ನಾವು FPO ಸ್ಥಾಪನೆ ಆದಮೇಲೆ ನಮಗೆ ಬಂದಂಥ ಅನುಭವ ಏನಂದರೆ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ
30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.